ಪರಿಮಳ, ನೀನು ಅವಳ ಜೊತೆ ಮಲ್ಕೋ. ಅವಳಿಗೆ ಸ್ವಲ್ಪ ಧೈರ್ಯ ಬಂದಾಗುತ್ತೆ. ಒಂಟಿಯಾಗಿದ್ದರೆ ಅವಳಿಗೆ ಯೋಚನೆ ಜಾಸ್ತಿ ಕಣೆ. ಸುಮ್ಮನೆ ಅಳ್ತಾ ಇರ್ತಾಳೆ. ನಿನ್ನ ಜೊತೆಯಲ್ಲೇ ಇದ್ದು ಸಮಾಧಾನ ಮಾಡು. ಆಯ್ತಮ್ಮ. ವೈದೇಹಿಯವರೇ, ಸ್ವಲ್ಪ ನಿದ್ದೆ ಮಾಡಿ. ಅಜ್ಜಿ, ನೀವು ಬನ್ನಿ, ರೆಸ್ಟ್ ಮಾಡಿ. ಪರಿಸ್ಥಿತಿ ತುಂಬ ಗಂಭೀರ ಆಗ್ತಿದೆ. ಮೊದಲು ಈ ವಿಷಯನ ವೇದಾಂತಕ್ಕೆ ತಿಳಿಸ್ಬೇಕು. ನಾಳೆ ಬೆಳಗ್ಗೆ ಆದರೆ ಸಾಯೋ ಮನುಷ್ಯ ನೀನು. ನಿನ್ನ ಜೀವನವಿಡೀ ಹೆಂಡತಿ ಜೊತೆ ಕಳಿತೀನಿ ಅಂತ ಕನಸು ಕಾಣ್ತಾ ಇದೆಯಾ? ಅಗ್ನಿ, ನಿನಗಿದೆಲ್ಲ ಎಲ್ಲ ಅರ್ಥ ಆಗುತ್ತೆ. ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಗೊತ್ತಾ? ಒಂದು ಕ್ಷಣದಲ್ಲಿ ಆ ಪ್ರಪಂಚ ತಿರುಗೋದನ್ನೇ ನಿಲ್ಲಿಸ್ಬಿಡ್ಬೋದು. ಕರೆಕ್ಟು ಸೂರ್ಯನಾರಾಯಣ ವಶಿಷ್ಠ, ನಿನ್ನ ಮಾತನ್ನು ಒಪ್ತೀನಿ. ನನಗೆ ನನ್ನ ತಾಯಿ ಮೇಲೆ ಇರೋ ಪ್ರೀತಿಗೇನೆ ನಿನ್ನನ್ನು ಕೊಳ್ತಾ ಇರೋದು. ಅಂದರೆ ಆ ದಿನ ನನ್ನ ಅಪ್ಪ ಅಮ್ಮ ವಿರುದ್ಧ ತೀರ್ಪು ಕೊಟ್ಬಿಟ್ಟು ಜೈಲ್ ಕಳಿಸಿದ್ಯಲ್ಲ, ನಿನ್ಗೆ ಗೊತ್ತಾ? ನಮ್ಮಮ್ಮ ನಮ್ಮ ಅಪ್ಪನ್ನ ಬಿಟ್ಟು ಒಂದು ದಿವಸನೂ ಇರಲಿಲ್ಲ. ಅಂಥದ್ರಲ್ಲಿ ಅವ್ರನ್ನ ಬೇರೆ ಬೇರೆ ಮಾಡಿದ್ಯಲ್ಲ ನೀನು. ಅಪ್ಪನಿಂದ ದೂರ ಆದೆ, ಅಮ್ಮನಿಂದ ದೂರ ಆದೆ. ನನ್ನ ಅಮ್ಮನ್ನ ಪ್ರತಿ ಸಲ ಜೈಲ್ ಕಂಬಿಯಿಂದ ನೋಡಿದಾಗ ನನಗೆ ನಾನೇ ಸಾಯಬೇಕು ಅಂತ ಅನ್ಸೋದು. ಇಷ್ಟಕ್ಕೆಲ್ಲ ಕಾರಣ ನೀನು. ನನ್ನಮ್ಮ ಜೈಲಲ್ಲಿ ಎಷ್ಟು ಕಷ್ಟ ಅನುಭವಿಸಿದ್ದಾರೆ ಗೊತ್ತಾ? ನನಗೆ ಸಿಗದೆ ಇರೋ ಪ್ರೀತಿ ನಿನ್ಗೆ ಯಾಕೆ ಸಿಗಬೇಕು? ನಾಳೆ ನೀನು ಸಾಯ್ತೀಯ. ನಿನ್ನ ಸಾಯು ಸುದ್ದಿ ಕೇಳಿ ನಿನ್ನ ಹೆಂಡತಿ ಮಕ್ಕಳು ಒದ್ದಾಡೋದು ನಾನು ನೋಡಬೇಕು. ಇನ್ನು 9 ದಿವಸದಲ್ಲಿ ವಶಿಷ್ಠ ಕುಟುಂಬದ ಎಲ್ಲರೂ ಸಾವು. ನಿನ್ನ ಮಗ ವೇದಾಂತ್ಗೆ ತಾಕತ್ತಿದ್ರೆ ಬಂದು ಕಾಪಾಡಲಿ. ಖಂಡಿತ ನನ್ನ ಮಗ ಬಂದೇ ಬರ್ತಾನೆ. ಎಲ್ಲಿದ್ದಾನೆ ಸೂರ್ಯನಾರಾಯಣ ನಿನ್ ಮಗ? ಅದಾದ್ರೂ ಗೊತ್ತಿದ್ಯಾ ನಿನ್ಗೆ? ನಿನ್ ಮಗ ವೇದಾಂತ್ ಕಾಣೆ ಆಗಿದ್ದಾನೆ. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು ಅಂತ ಪೇಪರಲ್ಲಿ ಆ್ಯಡ್ ಕೊಡು. ನಿನ್ನ ಮಗ ಬಂದರೂ ಬರ್ಬೋದು. ಇನ್ನು 9 ದಿನದಲ್ಲಿ ನಿನ್ನ ಮನೆಯವ್ರ ಸಾವನ್ನ ಯಾರೂ ತಡೆಯೋಕ್ಕಾಗಲ್ಲ.
ಅಮ್ಮ ಅಮ್ಮ ಏ ಪರಿ ವೈದೇಹಿ ಅಮ್ಮ ಇಲ್ಲಿ ಏನೇನೆಂದು ವೈದೇಹಿ ಅಮ್ಮ ಇಲ್ಲವಾ ಇಲ್ಲೇ ಇದ್ರಲ್ಲೇ ಎಲ್ಲಿ ಹೋಗ್ಬಿಟ್ರು ಇರು ನಾನು ನೋಡ್ಕೊಂಡ್ ಬರ್ತೀನಿ ವೈದೇಹಿ ಸರಿ ವೈದೇಹಿ ಸುರಿ 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 ನನ್ನನ್ನು ಕ್ಷಮಿಸ್ಬಿಡಿ ಸುರಿ ನೀವಿಲ್ಲೆದ್ರು ನಾನು ಅದನ್ನು ಗಮನಿಸ್ಲೇ ಇಲ್ಲ ನನ್ನನ್ನು ಕ್ಷಮಿಸ್ಬಿಡಿ ಸುರಿ ಸೂರಿ 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 ಅಮ್ಮ ಅಮ್ಮ ಏನಾಯ್ತು ಅಮ್ಮ ಸೂರಿ ಬಂದಿದ್ರು ಇಲ್ಲೇ ಕೂತಿದ್ರು ಎಲ್ಲಿ ಹೋದ್ರು ಸೂರಿ ಯಾರು ಇಲ್ಲಮ್ಮ ಇಲ್ಲಿ ಇಲ್ಲ ಅಮ್ಮ ಇಲ್ಲೇ ಇದ್ದಾರೆ ಸೂರಿ 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 ಅಮ್ಮ ಬನ್ನಿ ನೀವು ಅಮ್ಮ ಇಲ್ಲೇ ಇದ್ದಾರೆ ಅಮ್ಮ ಬನ್ನಿ ಸೂರಿ ಹಲೋ ಯೋಚನೆ ಮಾಡಿ ತಲೆ ಕೆಟ್ಟೋಗಿದೆಯಾ ಸುಹಾಸಿನಿ ಯಾಕೆ ಟೋಟಲ್ 3 ರೀಸನಿಂದ ಟೆನ್ಷನ್ ಆಗಿದೆಯಲ್ವ ನೀನು ನಿನ್ನ ಮನೆಯಲ್ಲಿ ಸೂರ್ಯನಾರಾಯಣ ಇದ್ದಾನಂತ ನನಗೆ ಹೇಗೆ ಗೊತ್ತಾಯಿತು ಸೂರ್ಯನಾರಾಯಣನ್ನ ಬಚ್ಚಿಟ್ಟಿರೋ ವಿಷಯನ ನಿನ್ನ ಮನೆಯವ್ರಿಗೆ ನೀನು ಯಾಕೆ ಹೇಳಿಲ್ಲ ಆ ಸೂರ್ಯನಾರಾಯಣ ನಿನಗೆ ಒಂದು ವೆಪನ್ನು ಅವನು ಹೋದರೆ ಈ ಬೆಟ್ಟಪ್ಪ ಅಗ್ನಿ ನಿನಗೆ ಏನು ಮಾಡ್ತಾರೆ ಅಂತಲ್ವಾ ಹೌದು ನೋಡು ಯೋಚನೆ ಮಾಡಬೇಡ ನಿನ್ನನ್ಕೊಂದು ನಾನು ಏನಕ್ಕೆ ಜೈಲು ಹೋಗಲಿ ಇವತ್ತು ನಮಗೆ ಆ ಸೂರ್ಯನಾರಾಯಣ ಸಿಕ್ಕಿದ್ದಾನೆ ನನಗೆ ಅದೇ ಬೇಕಾಗಿರೋದು ಸಾಕಷ್ಟು ನನ್ನ 25 ವರ್ಷದ ಕಷ್ಟಕ್ಕೆ ಇವತ್ತು ರಿಸಲ್ಟ್ ಸಿಕ್ಕಿದೆ ಸೊ ಇವತ್ತು ನಿನಗೆ ಜೀವದಾನನೇ ಹೌದು ನಾನೇ ನಮ್ಮನೆಯಲ್ಲೇ ಸೂರ್ಯನಾರಾಯಣನ ಕೂಡ ಹಾಕಿದ್ದು ಅಂತ ನೀವುಗಳು ಯಾಕೆ ಹೇಳಿಲ್ಲ ಯಾಕಂದರೆ ನೀನು ಚಿನ್ನದ ಮುಟ್ಟಿ ಇಡೋ ಕೂಳಿ ನಿನ್ನನ್ನು ಹಂಗೆಲ್ಲ ಸುಮ್ಮನೆ ಬಿಡೋಕ್ಕಾಗಲ್ಲ ಅಂದಾಗೆ ಇನ್ನೊಂದು ವಿಚಾರ ಸುಹಾಸಿನಿ ಇನ್ನೂ ಸ್ವಲ್ಪ ದಿವಸದಲ್ಲಿ ಅವರೆಲ್ಲರನ್ನ ಸೂರ್ಯನಾರಾಯಣನ ಮುಂದೆನೇ ಕೊಲ್ತೀನಿ ನಾನು ನನ್ನ ಅಪ್ಪನ ಮೇಲೆ ಪ್ರಮಾಣ ಮಾಡಿದ್ದೀನಿ ಅದಕ್ಕೆ ನಿನ್ನ ಹೆಲ್ಪ್ ಬೇಕು ಸರಿ ಏನು ಅಂತ ಹೇಳಿ
ಸರಿನಾ? ಆಯ್ತು. ಅಮ್ಮು ಅಮ್ಮು ಯಾಕೆ ಪುಟ್ಟ ಇಲ್ಲಿ ಮಲಗಿದೀಯಾ? ನನಗೋಸ್ಕರ ಇಲ್ಲಿ ಮಲಗಿದೀಯಾ? ಪಾಪ ತೊಂದರೆ ಆಯ್ತಾ ಕಂದ? ತೊಂದರೆ ಏನಿಲ್ಲಮ್ಮ, ನೀವು ಹೋಗಿ ಫ್ರೆಶ್ ಅಪ್ ಆಗಿ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಮ್ಮ. ಅಮ್ಮು ಒಂದು ನಿಮಿಷ. ಇಲ್ಲಮ್ಮ, ನನ್ನ ಮನಸ್ಸಲ್ಲಿರೋದನ್ನ ಹೇಳೋವರೆಗೂ ನನಗೆ ನೆಮ್ಮದಿ ಇರಲ್ಲ. ನೀವು ಮೊದಲು ಫ್ರೆಶ್ ಅಪ್ ಆಗಿ ಬನ್ನಿ, ಮಾತಾಡೋಣ. ಇಲ್ಲ ಅಮ್ಮು, ಏನು ಕೇಳಬೇಕು ಅಂತಿದ್ಯೋ ಕೇಳು. ಏನು ವಿಷಯ? ಅಮ್ಮ, ನಿನ್ನೆ ರಾತ್ರಿ ಇಡೀ ಯೋಚನೆ ಮಾಡಿದಾಗ ನಂಗೆ ಅನಿಸಿದ್ದು, ನಮ್ಮ ಮಾವನ ನಮ್ಮನೇಲೆ ಯಾರೋ ಬಚ್ಚಿಟ್ಟಿದ್ದಾರೆ ಅಂತ ಅಂದರೆ ಅದಕ್ಕೆ ನಮ್ಮನೇಲಿರೋರು ಯಾರೋ ಸಹಾಯ ಮಾಡಿರ್ಬೋದಲ್ವಾ? ಇಲ್ಲಾಂದರೆ ಇಷ್ಟು ದಿನ ನಮ್ಮ ಕಣ್ ತಪ್ಪಿಸಿ ನಮ್ಮನೇಲೆ ಇಡೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಅಮ್ಮು, ನಿಂಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ಧ್ರುವ, ಈ ಮನೆಯಲ್ಲಿ ಅನುಮಾನ ಪಡೋದಕ್ಕೆ ಯಾರಿದ್ದಾರೆ? ಅನುಮಾನ ಪಟ್ಟರೆ ಸುಹಾಸಿನಿ ಮೇಲೆ ಪಡಬೇಕು ಅಲ್ವಾ? ಹೌದಮ್ಮ, ನನಗೂ ಸುಹಾಸಿನಿ ಅತ್ತೆ ಮೇಲೆ ಅನುಮಾನ. ಯಾವಾಗ ಅವರು ನಮ್ಮಮ್ಮನ ಈ ಮನೆಗೆ ಕರ್ಕೊಂಡು ಬಂದರೋ ನಾನು ಸುಹಾಸಿನಿ ಅತ್ತನ ಕಂಪ್ಲೀಟಾಗಿ ನಂಬಿಟ್ಟಿದ್ದೆ. ಅಲ್ಲೇ ನಾನು ಮಾಡಿದ ಮಿಸ್ಟೇಕ್. ಅಂದರೆ ಸುಹಾಸಿನಿನೇ ಸೂರಿನ ಸೆಲ್ಲಾರ್ನಲ್ಲಿ ಬಚ್ಚಿಟ್ಟಿದ್ದು ಅಂತ ಹೇಳ್ತೀಯಾ? ಸಾಧ್ಯತೆ ಇದೆಯಮ್ಮ. ಅವತ್ತು ರಾಜಣ್ಣ ಅಪ್ಪಾಜಿನ ಹುಡ್ಕೊಂಡು ಸೆಲಾರ್ ಹತ್ರ ಹೋದಾಗ ಸುಹಾಸಿನಿ ಅತ್ತೆ ತಲೆ ತಿರುಗಿದಿರೋ ಥರ ನಾಟಕ ಮಾಡಿದ್ರು. ಯಾಕಂದರೆ ಅಲ್ಲಿ ಅಪ್ಪಾಜಿ ಇದ್ರು. ನಮ್ಮೆಲ್ಲರೂ ಗಮನ ಅಲ್ಲಿಗೆ ಹೋಗದೇ ಇರಲಿ ಅಂತ ಸುಹಾಸಿನಿ ಅತ್ತೆ ನಾಟಕ ಮಾಡಿದ್ರು. ಅದು ಅಲ್ಲದೆ ಅದೇ ಜಾಗದಲ್ಲಿ ಮಾವ ಜಪ ಮಾಡ್ತಿದ್ದ ಮಣಿ ರಾಜಣ್ಣನ ಕೈಗೆ ಸಿಕ್ತು. ಅದೇಗೆ ಸಾಧ್ಯ? ಇದರಿಂದ ಗೊತ್ತಾಗುತ್ತೆ ಇದ್ರ ಹಿಂದೆ ಸುಹಾಸಿನಿಯತೆ ಕೈವಾಡ ಇದೆ ಅಂತ. ಹೌದು ಅಮ್ಮು, ಇದಕ್ಕೆ ಸುವಾಸನೆನೇ ಕಾರಣ. ಅವಳೊಂಥರ ಉಸಿರುಳಿದ್ದಾಗೆ, ಸಮಯ ಬಂದಾಗ ಬಣ್ಣ ಬದಲಾಯಿಸ್ತಾಳೆ. ಏನಾಯ್ತಕ್ಕ? ಅಕ್ಕ ಕೊಡಿ, ನೀರು ಕೊಡಿ. ಅಕ್ಕ ಇಲ್ಲಿ ನೋಡಿಲಿ, ಏನಾಯ್ತು? ಅಮ್ಮ, ವಿಕ್ಕಿ ಬದುಕಿದ್ದಾರೆ.
ಆ ಥರ ಕನಸು ಬಿತ್ತು ಅಮ್ಮು. ನಿಜ ಅಕ್ಕ. ಅಂದರೆ ವಿಕ್ಕಿ ಬದುಕಿದಾರ ಅಮ್ಮು? ಅಮ್ಮು ನಿನ್ನೆ ಕೇಳ್ತಿರೋದು, ಮಾತಾಡು. ಅಮ್ಮು ಹೇಳೆ, ವಿಕ್ಕಿ ಬದುಕಿದಾರ? ಅಮ್ಮು ಈಗ ಮಾತಾಡ್ಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಅಷ್ಟೇ. ಅದಾಗಲ್ಲ ಅಕ್ಕ. ಬೆಳಗಿನ ಜಾವ ಬಿದ್ದಿದ್ದ ಕನಸು ನನ್ಸಾಗುತ್ತೆ ಅಂತ ದೊಡ್ಡವ್ರು ಹೇಳ್ತಾರಲ್ಲ ಅಕ್ಕ, ಆ ಥರ ಹೇಳಿದೆ ಅಷ್ಟೆ. ನನಗೆ ಗೊತ್ತು ಅಮ್ಮು, ನಾನು ಮಾತಾಡೋದ್ರಲ್ಲಿ ಏನೂ ಲಾಜಿಕ್ ಇಲ್ಲ ಅಂತ. ಆದರೆ ಅದೇನಾದರೂ ಸಾಧ್ಯ ಆದರೆ ಅಂತ ನನಗೊಂದು ಆಸೆ. ಈ ಆಸೆ ಹುಚ್ಚುತನ ಅಂತ ಗೊತ್ತು. ವೈದೇಹಿ ಅಮ್ಮ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀಯಾ? ನಿನ್ನ ಮುಖ ಏನು ಹೀಗಿದೆ ಕೋಪದಲ್ಲಿ? ಏನಾಯಿತು? ಅಮ್ಮ, ನಿಂಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಕೇಳು. ನಿನಗೆ ನಿನ್ನ ಮಗಳು ಸುಹಾಸಿನಿ ಮೇಲೆ ನಂಬಿಕೆ ಇದೆಯಾ? ಅಮ್ಮ, ನಿನಗೆ ಕೇಳ್ತಾ ಇರೋದು, ನಿನ್ನ ಮಗಳ ಮೇಲೆ ನಿಂಗೆ ನಂಬಿಕೆ ಇದೆಯಾ? ಇದನ್ನೇಗೆ ಈಗ ಕೇಳ್ತಾ ಇದೆಯಾ? ಸುಹಾಸಿನಿ ಹೇಳ್ತಾ ಇದ್ದಾಳಲ್ಲ ಅವಳು ಬದಲಾಗಿದ್ದಾಳೆ ಅಂತ. ಹಿಂಗೆ ಅನ್ಸುತ್ತಾ ಅವಳು ಸಂಪೂರ್ಣವಾಗಿ ಬದಲಾಗಿದ್ದಾಳೆ ಅಂತ? ಕಾಗೆಗೆ ಸ್ನಾನ ಮಾಡಿಸಿದ್ರೆ ಅದು ಹಂಸ ಆಗತ್ತೇನೆ? ಅಮ್ಮ, ಈ ಸುತ್ತಿ ಬಳಸಿ ಮಾತಾಡೋದು ಬೇಕಾಗಿಲ್ಲ. ನಿನಗೆ ಸುಹಾಸಿನಿ ಮೇಲೆ ನಂಬಿಕೆ ಇದೆಯಾ ಇಲ್ವಾ ನಂಗೆ ಅಷ್ಟು ಹೇಳು ಸಾಕು. ಅದು ಸರಿ, ಇದ್ದಕ್ಕಿದ್ದಾಗೆ ನಿನಗೆ ಯಾಕೆ ಸುಹಾಸಿನಿ ಮೇಲೆ ಅನುಮಾನ? ನಮ್ಮನೆ ಸೆಲ್ಲಾರ್ನಲ್ಲಿ ನಮಗೆ ಗೊತ್ತಿಲ್ಲದೆ ಸೂರ್ಯವ್ರನ್ನ ಬಚ್ಚಿಟ್ಟಿದ್ರು. ಅಂದರೆ ನಮ್ಮನೆಯಲ್ಲೇ ಯಾರೋ ಒಬ್ಬರು ಸಹಾಯ ಮಾಡಿರ್ತಾರೆ ಅಂತ ಅಲ್ವಮ್ಮ? ಸುಹಾಸಿನಿ ಬಿಟ್ಟು ಈ ಕೆಲಸ ಮಾಡೋದಕ್ಕೆ ಬೇರೆ ಯಾರಿಂದ ಸಾಧ್ಯಮ್ಮ? ಅಂದರೆ ಸೂರ್ಯನ ನಮಗೆ ಗೊತ್ತಾಗದ ಹಾಗೆ ನಮ್ಮನೇಲೇ ಬಚ್ಚಿಟ್ಟಿದ್ಲು ಅಂತ ಹೇಳ್ತಾ ಇದೀಯೇನೆ? ಹೌದು. ಬೇಜಾರು ಮಾಡ್ಕೋಬೇಡ ಅಕ್ಕ. ವಿಕ್ಕಿ ಬಾವ ನಮ್ಮ ಜೊತೆ ಇಲ್ಲ ಅಂದ್ರೇನು, ವಿರಾಟ್ ನಮ್ಮ ಜೊತೆ ಇದ್ದಾನಲ್ಲ. ವಿರಾಟ್ಗೂ ಅಷ್ಟೇ ಅಮ್ಮು. ವಿಕ್ಕಿ ಅವರಂದ್ರೆ ಪ್ರಾಣ. ಇಡೀ ದಿನ ಅವ್ರ ಫೋಟೋ ಇಟ್ಕೊಂಡೆ ಆಟ ಆಡ್ತಾ ಇರ್ತಾನೆ. ಕಷ್ಟಪಟ್ಟು ತೊದಲ್ತಾ ಅಪ್ಪ ಅಂತ ಹೇಳಕ್ ಟ್ರೈ ಮಾಡ್ತಾನೆ. ಹಾಗೆ ಹೇಳ್ದಾಗೆಲ್ಲ ನನಗೆ ಅಳುನೇ ಬರುತ್ತೆ ಅಮ್ಮು. ಯೋಚನೆ ಮಾಡಬೇಡ ಅಕ್ಕ. ಪ್ರತಿ ಹುಟ್ಟಿಗೂ ಸಾವು ಹೇಗಿರುತ್ತೋ ಪ್ರತಿ ಬಿಗಿನಿಂಗಿಗೂ ಒಂದು ಎಂಡಿಂಗ್ ಅಂತ ಇದ್ದೇ ಇರುತ್ತೆ. ಹಾಗೆ ನಮ್ಮ ಎಂಡಿಂಗ್ ಹ್ಯಾಪಿ ಎಂಡಿಂಗ್ ಆಗೇ ಆಗುತ್ತೆ. ನನ್ನ ಜೀವನದಲ್ಲಿ ಹ್ಯಾಪಿ ಅನ್ನೋದು ವಿಕ್ಕಿ ಅವರಿದ್ರೆ ಮಾತ್ರ. ಯಾರಿಗೊತ್ತಕ್ಕ, ಆದರೂ ಆಗ್ಬೋದು. ಅಂದರೆ ಅಂದರೆ ವಿರಾಟ್ ಕೂಡ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಹ್ಯಾಪಿನೆಸ್ ಅಲ್ವಾ? ಅಮ್ಮು,
ಏನು ಯೋಚನೆ ಮಾಡ್ತಿದ್ಯಾ? ನನ್ನೇನಾದರೂ ಮುಚ್ಚಿಡ್ತಿದ್ಯಾ? ಇಲ್ಲ ಅಕ್ಕ, ಹಾಗೆಲ್ಲ ಏನೂ ಇಲ್ಲ. ನಿನ್ನ ಹತ್ರ ನಾನೇನು ಮುಚ್ಚಿಡ್ಲಿ?